ಮಹಾರಾಷ್ಟ್ರ ಲೋಕಲ್ ಫೈಟ್ ಬಹಳ ಗಮನ ಸೆಳೆದಂತಹ ಚುನಾವಣೆ. ಮಾತಾಡೋದಕ್ಕೆ ಪ್ರಶಾಂತ್ ಸಂಪರ್ಕದಲ್ಲಿದ್ದಾರೆ, ರಾಜಕೀಯ ವಿಶ್ಲೇಷಕರು. ಪ್ರಶಾಂತ್, ಇಲ್ಲಿ ಕಾಂಗ್ರೆಸ್ಸಿನ ಈ ನಂಬರ್ಸ್ ಅನ್ನ ಯಾವ ರೀತಿ ವಿಶ್ಲೇಷಿಸಬಹುದು? ಯಾಕಂದ್ರೆ ಇಲ್ಲೂ ಕೂಡ ಆಕ್ಸಿಜನ್ ಸಿಕ್ಕಿಲ್ಲ ಅಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ ಅಂತ. ಶ್ವೇತಾ ನೋಡಿ, ಈ ಎರಡು ವೈರುಧ್ಯಗಳನ್ನು ನೀವು ಈ ಚುನಾವಣೆಯಲ್ಲೂ ಕೂಡ ನೋಡಬಹುದು. ಒಂದು ವೈರುಧ್ಯ ಏನು, BJP ಯಾರನ್ನ ಮಿತ್ರರನ್ನಾಗಿ ಮಾಡಿಕೊಳ್ಳುತ್ತೋ ಅವರ ಬೆನ್ನ ಮೇಲೇರಿ ಹೋಗುತ್ತದು. ಅದು ನಿತೀಶ್ ಕುಮಾರ್ಗಿಂತ ಜಾಸ್ತಿ ಸೀಟ್ ಪಡೆಯುತ್ತೆ. ಅದು ಉತ್ತರ ಪ್ರದೇಶದಲ್ಲಿ ಸಣ್ಣ ಸಣ್ಣ ಪಕ್ಷಗಳನ್ನು, ಅಂದರೆ ಹೆಚ್ಚು ಕಡಿಮೆ ಸಣ್ಣ ಸಣ್ಣ ಪಕ್ಷಗಳ ಮೇಲೇರಿ ತಾನು ಬಹುಮತವನ್ನು ಪಡೀತು. ಆಸಾಂ ಗಣ ಪರಿಷತ್ ಜೊತೆ ಮೈತ್ರಿ ಮಾಡ್ಕೊಳ್ತು. ಆಸಾಂನಲ್ಲಿ ಇವತ್ತು AJP ಕಾಣ್ತಾನೇ ಇಲ್ಲ. ಹರಿಯಾಣದಲ್ಲಿ ಚೌತಾಲಾರ ಪಾರ್ಟಿ ಕಾಣ್ತಾನೇ ಇಲ್ಲ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆ ಮೈತ್ರಿ ಮಾಡ್ಕೊಳ್ತು. ನಂತರ ಶಿವಸೇನೆಯನ್ನೇ ಒಡೆದು ಇವತ್ತು BJP ತನ್ನ ಮಹಾಪೌರನನ್ನು ಮುಂಬೈಯಲ್ಲಿ ಕೂರಿಸುವಲ್ಲಿ ಯಶಸ್ವಿಯಾಗಿದೆ. ನೋ ಡೌಟ್, ನೀವು ಯಾವುದೇ ಟೀಕೆ ಟಿಪ್ಪಣಿಗಳನ್ನು ಏನೇ ಮಾಡಿದರೂ ಒಂದು ರಾಜಕೀಯ ಪಕ್ಷ ಇಷ್ಟು ವರ್ಷಗಳ ನಂತರ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಮಹಾಪೌರರನ್ನು ಕೂರಿಸೋದು ಕಡಿಮೆ ಸಂಗತಿ ಅಲ್ಲ. ಆದರೆ BJP ಮಿತ್ರರನ್ನು ಮಾಡಿಕೊಂಡು ಅದರ ಬಲದಲ್ಲಿ ಮುಂದೆ ಹೋಗುತ್ತೆ. ವೇರಸ್ ಕಾಂಗ್ರೆಸ್ ನೋಡಿ, ಬಿಹಾರದಲ್ಲಿ ತೇಜಸ್ವಿ ಯಾದವ್ ಜೊತೆ ಮೈತ್ರಿ, ಕಾಂಗ್ರೆಸ್ನ ಸ್ಥಿತಿಗತಿ ಡೋಲಾಯಮಾನ. ಅಖಿಲೇಶ್ ಯಾದವ್ ಜೊತೆ ಮೈತ್ರಿ ಉತ್ತರ ಪ್ರದೇಶದಲ್ಲಿ, ಕಾಂಗ್ರೆಸ್ನ ಸ್ಥಿತಿಗತಿ ಡೋಲಾಯಮಾನ. ಮಹಾರಾಷ್ಟ್ರದಲ್ಲೇ ತೆಗೆದುಕೊಳ್ಳಿ, ಮುಂಬೈ ಮಹಾನಗರ ಮುಂಬೈಯಲ್ಲಿ 6ರಲ್ಲಿ 4 MP ಸತತವಾಗಿ ಆರಿಸಿ ಬರ್ತಾ ಇದ್ರು ಕಾಂಗ್ರೆಸ್ನವರು. ಇವತ್ತು ಕಾಂಗ್ರೆಸ್ನ ಸ್ಥಿತಿಗತಿ ಏನು? 13 ಸೀಟು. ವೋಟ್ ಶೇರ್ ಎಷ್ಟು ಸೀಟ್ ಇವೆ ಅಷ್ಟೇ ಹೆಚ್ಚು ಕಡಿಮೆ ವೋಟ್ ಶೇರಿಗೆ ಬಂದು ತಲುಪಿದೆ. ಅಂದರೆ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವಿನ ವೈರುಧ್ಯ ನೋಡಿ. ಕಾರಣ ಏನು? ಲ್ಯಾಕ್ ಲಸ್ಟರ್ ಲೀಡರ್ಶಿಪ್. ನಿಮಗೆ ಉದ್ಧವ್ ಠಾಕ್ರೆ ಜೊತೆ ಮೈತ್ರಿಯನ್ನು ತರಾತುರಿಯಲ್ಲಿ ಮಾಡಿಕೊಂಡ್ರು. ಆಗಲೇ ಕಾಂಗ್ರೆಸ್ಸಿಗೆ ಅರ್ಥ ಆಗಬೇಕಿತ್ತು ಉದ್ಧವ್ ಠಾಕ್ರೆ ಪಾರ್ಟಿಯನ್ನು BJP ಒಡೆದು ನಂತರ ಉದ್ಧವ್ ಠಾಕ್ರೆ ಕೂಡ ತನ್ನ ಜೊತೆ ಬರಲಿಕ್ಕಿಲ್ಲ ಅಂತಾರೆ ಅನ್ನುವ ಸ್ಥಿತಿ ಮುಂಬೈಯಲ್ಲದೇ ಆಯ್ತು ತಾನೆ. ಉದ್ಧವ್ ಠಾಕ್ರೆ ಹೇಳಿದ್ರು ನಾನು ರಾಜ್ ಠಾಕ್ರೆ ಜೊತೆ ಹೋಗ್ತೀನಿ. ರಾಜ್ ಠಾಕ್ರೆ ಇಟ್ಟ ಷರತ್ತೇನು? ನಾನು ಕಾಂಗ್ರೆಸ್ ಜೊತೆಗೆ ಬರಲ್ಲ ಅಂತ. ಇವತ್ತು ಕಾಂಗ್ರೆಸ್ ವಂಚಿತ ಗಾಡಿ ಜೊತೆ ಮೈತ್ರಿ ಮಾಡ್ಕೊಳ್ಬೇಕಾಯ್ತು. 13 ಸೀಟಿಗೆ ಬಂದು ಕಾಂಗ್ರೆಸ್ ತಲುಪಿದೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಬಾರಿ ಹಂದೆ ಅವರು ನನ್ನನ್ನು ಸರಿ ಮಾಡಬೇಕು, 31 ಸೀಟ್ ಕಾಂಗ್ರೆಸ್ ಬಳಿ ಇತ್ತು. ಇವತ್ತು ನೀವು ಅಧಿಕಾರದಲ್ಲಿ ಇರೋದೇ ಸೀಟ್ಗಳನ್ನು ಹೆಚ್ಚು ಕಡಿಮೆ 18 ಸೀಟ್ಗಳನ್ನು ಕಾಂಗ್ರೆಸ್ ಕಳ್ಕೊಂಡಿದೆ. ಕಾಂಗ್ರೆಸ್ ಬಳಿ ಒಂದು ನಾಯಕತ್ವ ಇಲ್ಲ. ನೀವು ಇನ್ನೊಂದು ಲೆಕ್ಕವನ್ನು ಹಾಕಿ ಶ್ವೇತಾ ಅವರೇ, 127 BJP ಇದೆ, 73 ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ಇದ್ದಾರೆ. ಅಂದರೆ ಒಂದು ಕಾಲದಲ್ಲಿ BJP ಮತ್ತು ಶಿವಸೇನೆ ಕೂಡಿ 120 ಸೀಟ್ ತಗೋತಾ ಇದ್ರು. ಪಾರ್ಟಿಗಳು ಒಡೆದ ನಂತರ ಹಿಂದುತ್ವ ಮತ್ತು ಮರಾಠಿ ಮಾತನಾಡುವ ಪಾರ್ಟಿಗಳೇ 200 ಸೀಟ್ ಪಡಿತಾ ಇವೆ. ಸೆಕ್ಯುಲರ್ ಅಂತ ಮಂತ್ರ ಜಪಿಸ್ತಾ ಇದ್ದ ಪಾರ್ಟಿಗಳ ಸ್ಥಿತಿಗತಿ ಏನಿದೆ? ಒಂದು NCP, 13 ಕಾಂಗ್ರೆಸ್. ಶ್ಯಾಮ್ ಸರ್, ನಾನು ನಿಮ್ಮನ್ನು ಕೇಳೋದಾದ್ರೆ, ಈಗ ಅಜಿತ್ ಪವಾರ್ ಸರ್ಕಾರದಲ್ಲಿ ಪಾಲುದಾರಿಕೆ ಇದೆ, ಆದರೆ ಇಲ್ಲಿ ಮುಂಬೈ ಪಾಲಿಕೆ ಚುನಾವಣೆ ಅಂತ ಅಂದಾಗ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರು. ಅದು ಅವರಿಗೆ ಉಲ್ಟಾ ಹೊಡಿತು ಅನ್ಸುತ್ತೆ ನಂಬರ್ಸ್ ನೋಡಿದ್ರೆ. ಆಡಿಯೋ ಕೇಳಿಸ್ತಾ ಇಲ್ಲ ಅವರೇ. ಅದರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ತೆಗೆದುಕೊಂಡು ಈ ವಿಷಯದ ಬಗ್ಗೆ ಹೇಳಿದ್ರು. ನಾವು ಮುಂಬೈಯಲ್ಲಿ ಮತ್ತೆ ಎಲ್ಲಾ ಕಡೆಗೆ ಬೇರೆಯಾಗಿ ನಾವು ಸ್ಪರ್ಧಿಸ್ತೇವೆ. ಬಹುಶಃ ಈ ಮತಭೇದ ಈ ಇಲೆಕ್ಷನ್ ಆದ್ಮೇಲೆ ಇನ್ನೂ ಪ್ರಖರವಾಗಿ ಕಾಣಿಸಬಹುದು. ಬಹುಶಃ ಈ ಮತಭೇದಗಳು ಏನಿವೆ, ಇದರಲ್ಲಿ ಏನ್ ಮತಭೇದಗಳು ಆದವು ಅಂತ, ಇದು ಮೋಸ್ಟ್ಲಿ ಇಲೆಕ್ಷನ್ ಆದ್ಮೇಲೆ. ಇವತ್ತೇ ಕೆಲವು ಜರ್ನಲಿಸ್ಟ್ ಅವರು ಬರ್ದಿದ್ದಾರೆ, ಈಗ ಇಗೋ ಮತ್ತೆ ಎಲ್ಲ ಮುಂದಿನ ಸಂಗತಿಗಳೆಲ್ಲ ಈಗ ಬಯಲಿಗೆ ಬರಬಹುದು. ಇದು ಆರಂಭ ಈಗ ಅಂತಿದ್ದೀರಿ? ಇದು ಆರಂಭ. ಈಗ ಮೈತ್ರಿಗಳಲ್ಲಿ ಏನೇನ್ ಆಗ್ಲಿಕ್ಕೆ ಉಂಟ ಅದೆಲ್ಲ ಇನ್ ಮುಂದೆ ಕಾಣಬಹುದು ಇದರ ನಂತರ. ನಾಟಕನೂ ಇರ್ಬೋದಾ ಅಂದೆ ಅವರಿದು? ಹಲೋ, ನಾಟಕನೂ ಇರ್ಬೋದಾ? BJP ಮತ್ತು ಅಜಿತ್ ದಾದಾ ಪವಾರ್ ನಿನ್ನ ಏನೋ ಹೇಳ್ತಾರಲ್ಲ, ನೀನು ಅತ್ತಂಗ್ ಮಾಡು ನಾನು ಕರ್ದಂಗ್ ಮಾಡ್ತೀನಿ. ಪುಣೆಯಲ್ಲಿ ಮತ್ತು ಪಿಂಪರಿ ಚಿಂಚವಡದಲ್ಲಿ ಬೇರೆ ಬೇರೆ ಸ್ಪರ್ಧೆ ಮಾಡಬೇಕಿತ್ತು ಅನಿಸ್ತದೆ. ಯಾಕೆ ಗೊತ್ತಾ, ಈ ನವನಾಥ್ ಬನಿಯಾರ್ ನಮ್ದು ಜರ್ನಲಿಸ್ಟ್ ಇದ್ದಾನಲ್ಲ, ಅವ್ನ್ ಮಾನ್ಖುರ್ದಿಂದ ಇಲೆಕ್ಷನ್ ಕ್ಯಾಂಡಿಡೇಟ್ ನಿಂತಾಗ ಅವ್ನ್ ಪ್ರಚಾರ ಇಲ್ಲಾಗಿತ್ತು. ಅವನ್ ಬಗ್ಗೆ ರಾಷ್ಟ್ರವಾದಿ ಅಜಿತ್ ಪವಾರ್ ಪಾರ್ಟಿ ನವಾಬ್ ಮಲಿಕ್ ಅವರು ವಿಶೇಷವಾಗಿ ಪ್ರೆಸ್ ಕಾನ್ಫರೆನ್ಸ್ ತೆಗೆದುಕೊಂಡು ಅವ್ನು ಹೇಗ್ ಮುಂದ್ ಬರ್ತಾನೆ, ಹೇಗ್ ಗೆಲ್ತಾನೆ ಅದು ನೋಡುವ ಅಂತ
ಅವರೇ ಪ್ರಚಾರ ಮಾಡಿದಾಗ ಆಯ್ತು. ಇದನ್ನ ನೋಡ್ಕೊಳ್ಳಿ ನೀವು ಅನಿಸ್ತದೆ ಈ ಸೆಕೆಂಡ್ ಪಾಯಿಂಟ್ ಇರಬಹುದು ಬಹುಶಃ. ನೆಗೆಟಿವ್ ಪ್ರಚಾರ ಅಲ್ಲ, ಈಗ ನವಾಬ್ ಮಲ್ಲಿಕ್ ನಾವು ನವಾಬ್ ಮಲ್ಲಿಕನ್ನ ಬೆಂಬಲಿಸಲ್ಲ ಅಂತ ವಿಧಾನಸಭಾ ಚುನಾವಣೆಯಲ್ಲೇ ದೇವೇಂದ್ರ ಫಡ್ನವೀಸ್ ಹೇಳಿದರು. ನವಾಬ್ ಮಲ್ಲಿಕ್ ಚುನಾವಣೆಯಲ್ಲಿ ಮಾತ್ರ ಬಿಜೆಪಿಗೆ ನಾವು ಪ್ರಚಾರಕ್ಕೆ ಹೋಗಲ್ಲ ಅಂತ ಹೇಳಿದರು. ಹೀಗೆ ನವಾಬ್ ಮಲ್ಲಿಕ್ ಮೇಲೆ ಇಂಡಿವಿಜುವಲ್ ನವನಾಥ್ ಬನ್ ಹೋರಾಟ ಬೇರೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಪುಣೆ ಕಾಂಗ್ರೆಸ್ನ ಪ್ರೆಸೆನ್ಸ್ ಮುಗಿದೋಯ್ತು. ಪುಣೆಯಲ್ಲಿ ಇವತ್ತು BJP ವರ್ಸಸ್ NCP ಅಜಿತ್ ದಾದಾ ಪವಾರ್. ಪಿಂಪ್ರಿ ಚಿಂಚ್ವಡ್ ಅಲ್ಲೂ ಕೂಡ ಕಾಂಗ್ರೆಸ್ನ ಪ್ರೆಸೆನ್ಸ್ ಮುಗಿದೋಯ್ತು. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ನ ಪ್ರೆಸೆನ್ಸ್ ನಗಣ್ಯ ಅನ್ನುವ ರೀತಿಯಲ್ಲಿ ಆಯಿತು. ಅಲ್ಲಿ ಏನು ಅಜಿತ್ ದಾದಾ ಪವಾರನ್ನು ಒಟ್ಟಿಗೆ ತೆಗೆದುಕೊಳ್ಳಿಕ್ಕೆ ದೇವೇಂದ್ರ ಫಡ್ನವೀಸ್ ತಯಾರಿರಲಿಲ್ಲ. ಚುನಾವಣೆಯ ಹೊಸ್ತಿಲಲ್ಲಿ ಡೆಸಿಬಲ್ ಲೆವೆಲನ್ನು ಏರಿಸೋದು, ನಂತರ ಒಟ್ಟಿಗೆ ಮಂತ್ರಾಲಯ, ನಮ್ಮ ವಿಧಾನಸೌಧ ಇದ್ದಂಗೆ ನೀವು ಮಂತ್ರಾಲಯ ಇದೆ, ಅಲ್ಲಿ ಕೂತ್ಕೊಂಡು ಮತ್ತೆ ಅಧಿಕಾರಗಳನ್ನು ನಡೆಸೋದು, ಇದೊಂದು ರೀತಿ ಡ್ರಾಮಾನ ಅಂತ ಕೆಲವು ಸತಿ ಅನಿಸ್ತದೆ. ಹೀಗೆ ನಾವು ಈ ಮುಂದಿನ ಪರಿಸ್ಥಿತಿ ಏನ್ ಆಗ್ಬಹುದು, ಇದ್ರ ಮೇಲೆ ಏನೇನ್ ಹೊರಗೆ ಬರ್ತದೆ ಅದ್ರ ಮೇಲೆ ಅಂದಾಜ್ ತಗೊಳ್ಬಹುದು. ಆದ್ರೆ ನೀವು ಹೇಳ್ದಾಗೆ ಕೆಲವು ಸಲ ಹೀಗೆ ಅನಿಸ್ತದೆ, ಹೀಗೆ ನೀವ್ ಹೇಳ್ದಾಗೆ ನಾನು ಹೊಡಿತೇನೆ, ನಾನು ಅತ್ತಾಗ ಮಾಡುವಂತ. ಯಾಕಂದ್ರೆ ಈಗ ಶ್ವೇತಾ ಅವರೇ, ಸುಪ್ರಿಯಾ ಸುಳೆ ಮುಂದಿನ ಕೇಂದ್ರದ ಮಂತ್ರಿಮಂಡಲ ಪುನಾರಚನೆಯಲ್ಲಿ ಮೋದಿ ಸಂಪುಟಕ್ಕೆ ಬರ್ತಾರೆ ಅನ್ನುವ ಸುದ್ದಿ ಪತ್ರಕರ್ತರ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಅದರ ಅರ್ಥ ಅಜಿತ್ ದಾದಾ ಪವಾರ್, ಶರದ್ ಪವಾರ್ ಒಟ್ಟಿಗೆ ಬರ್ತಿದ್ದಾರೆ. ಓಕೆ, ಎಸ್, ನಾ ಇದ್ರ ಬಗ್ಗೆ ಮಾತಾಡ್ತೀನಿ ಒಂದ್ ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.